ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೆಂಡ್ತಿ ಡೈಲಿ 4 ದಿವಸ ಆತು ದೋಸೆ ಮಾಡ್ತಾನೆ ಆತಳು. ಲಾಸ್ಟಿಗೂ ಆಕೆ ನೆನೆ ಹಾಕ್ತಿಲ್ಲ, ಏನೂ ಮಾಡಿಕೊಡ್ಲಿಲ್ಲ. ನಾನು ಅದಕ್ಕೆ ನೀನು ಮಾಡಿಕೊಡ್ತಂಗಪ್ಪ ಇನ್ಸ್ಟೆಂಟ್ ದೋಸೆ ಅಂತ, ಟೊಮೆಟೊದ ದೋಸೆ ಮಾಡಿಕೊಡ್ತಾನೆ ಅಂತ ಅಂದ್ಲು. ನೋಡ್ಬೇಕಂತ ನಾನು ಗಪ್ಪ ಆದ್ನಿ. ಆಕೆ ಈ ಕಡೆ ಸಾರೆಲ್ಲ ಮಾಡಿಟ್ಟನು, ಕುದಿಯ ಐತಿ. ಮತ್ತು ಆ ಕಡೆ ಕಾಳು ನೆನೆಯಾಕ ಇದನ್ನು ಕುದಿಯತ್ತಾವು. ಇಲ್ಲಿ ಆಕಿ ರವಾದನ ಹಿಟ್ಟನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾಳು. ಅವಾಗಿಂದ ಮಾಡ್ಕೊಂಡು ಅದಕ್ಕೆ ಟೊಮೆಟೊ ಇದೇನು ಹಾಕ್ತಾ ಅಂತ ನೋಡ್ತೀನಿ, ಏನು ಹಾಕ್ತಾಳು. ಫಸ್ಟ್ ರವಾದೇನು ಹಿಟ್ಟಿರ್ತೈತಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಭಾಳ ತಿಳು ಹೋಗ್ಬಾರ್ದು, ಚಲೋ ತಂಗೆ ಅಟ್ಟ ಮೀಡಿಯಮ್ ಗ್ರೈಂಡ್ ಮಾಡ್ಕೊಂಡು ಇಟ್ಕೋದ. ಹೆಂಡ್ತಿ ಮಾಡ್ತಾಳೆ, ಆದರೂ ಮತ್ತು ನಾಟಕ ಮಾಡ್ತಾಳು. ಅದನ್ನು ಅದಾತು ಇದಾತ ಯಾಕೆ ಮಾಡೋದು ಅಂತಾಳು. ಅದೆಲ್ಲ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಇದು ಟೊಮೆಟೊ ಎಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಳಕ್ಕೆ ಚಲೋ ಮಾಡಲು. ಇದು ಟೊಮೆಟೊ ಹಾಕೋದಂತ, ಅದು ಕೆಂಪು ಹಾಕೈತೋ ಏನು ಯಾವ ಕಲರ್ ಹಾಕೈತೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕಡೆ ಅವು ಕೆಂಪು ಮೆಣಸಿನ್ಕಾಯಿ ಇಲ್ಲ, ಅದಕ್ಕೆ ಬೆಳ್ಳುಳ್ಳಿ ಹಾಕೊಂಡ್ಲು. ಆಮೇಲೆ ಇವು ಕೆಂಪು ಮೆಣಸಿನ್ಕಾಯಿ ಇವನ್ನ ಹಾಕತ್ತಾಕರಿ, ಅದಕ್ಕೆ ಒಣದ ಕೆಂಪು ಮೆಣಸಿನ್ಕಾಯಿ ಹಾಕ್ಬೇಕು. ಪೂರ ಕಟ್ರಾಗಿದ್ದು ಕೆಂಪು ಮೆಣಸಿನ್ಕಾಯಿ ಇವನ್ನ ಹಾಕತ್ತಾಳು. ಆಮೇಲೆ ಅದಕ್ಕೆ ಕೊತ್ತಂಬರಿ ಅಷ್ಟೆ. ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಅದು ಏನು ಹಿಟ್ಟು ಐತಿ ಅದು ಕಲಸಿದ್ದ ಅದ್ರೊಳಗೆ ಹಾಕೋದಂತ. ಇದನ್ನು ಎಲ್ಲ ಸ್ವಲ್ಪ ಮಸ್ತ್ ಪೇಸ್ಟ್ ಮಾಡಿದ್ವು. ಅದರ ತೆಗೆದು ನೋಡೋಕೆ ಇದೇನು ಕೆಂಪು ಹಾಕೈತೆ ಅಂದ್ರೆ ಇದೇನು ಹಸಿರು ಆತವು. ಏನು ಕೆಂಪು ಟೊಮೆಟೊ ದೋಸೆ ಮಾಡಿಕೊಡ್ತಾನೆ, ಇದೇನು ಗ್ರೀನ್ ಚಟ್ನಿದ ದೋಸೆ ಆದಂಗೆ ಆತು. ಇಲ್ಲಿ ಒಟ್ಟು ತಿನ್ನಕ್ಕೆ ಚಲೋ ಹತ್ರ ಸಾಕು, ನನಗೆ ಗಪ್ಪ ಇದ್ನಿ. ಇನ್ನು ಅದೇನು ರುಬ್ಕೊಂಡೇಳ ರವಾದ ಹಿಟ್ಟ ಅದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಟಾಳು. ಇದು ಒಂದು ಸ್ವಲ್ಪ ನೆನೆದಂತ ಹಂಗೆ ಇಟ್ಟಾಳು. ಆಮೇಲೆ ನಾನು ವಟಾಣಿ ಕಾಳೆಲ್ಲ ಇದನ್ನಾಗಿದ್ದು ಕುದ್ದಿದ್ದು, ಅದಕ್ಕೆ ನಾವು ಸ್ವಲ್ಪ ಅದನ್ನ ಪಲ್ಯ ಮಾಡದನು. ಪಲ್ಯ ಸಾರ ಮಾಡೋ ಜವಾಬ್ದಾರಿ ನಂಗೆ ಕೊಟ್ಬಿಟ್ಟಾಳೆ, ನೀವೇ ಮಾಡ್ರಂತ. ಆ ವಟಾಣಿದಾಗ ಸ್ವಲ್ಪ ಬಟಾಟೆ ಇದ್ದು ಅವನ್ನಟ್ಟು ಹಾಕಿಟ್ಟನು. ಫೈನಲಿ ನಮ್ದು ಅದೇನು ಪಲ್ಯ ಇತ್ತು ಅದನ್ನಟ್ಟು ಮಾಡಿ ಕುದಿಯಾಕೆ ಹಾಕಿದನು. ಇನ್ನು ದೋಸೆ ಹಿಟ್ಟನು ಸ್ವಲ್ಪ ಅದು ನೆನಿಲಂತ ಇಟ್ಟವು. ಅದು ನೆನಿತಂದ್ರೆ ಅದು ನೋಡ್ತಾನೆ ಏನು ಚಲೋ ಬರ್ತೈತೋ ಇಲ್ಲ, ನನಗೆ ಅಟ್ಟು ಗೊತ್ತಿಲ್ಲ. ಫಸ್ಟ್ ಎಲ್ಲ ಬರ್ಸಂಗೆ ಕಟ್ಟಿ ಭಾಳ ಹೊಲಸಾಗೈತಿ, ಅದನ್ನೆಲ್ಲ ಫಸ್ಟ್ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಡ್ತಾನು. ಅದನ್ನ ದೋಸೆ ಅಟ್ಟು ಆಕಿ ಹಾಕಕ್ಕೆ ಬರಲ್ಲ, ಅದನ್ನು ದೋಸೆ ನಾನು ಹಾಕ್ಬೇಕು. ಆಕಿ ಒಟ್ಟು ದೋಸೆ ಅದು ಹಾಕಕ್ಕೆ ಬರಲ್ಲ ಅಂತ. ನೋಡೋಣ ಹೆಂಗೆ ಆಕೈತಿ. ಇದು ನೋಡಿದ್ರೆ ಕೆಂಪು ಹಸಿರು ದೋಸೆ ಹಾಕತ್ತು. ಇಲ್ಲಿ ಚಲೋ ಬಂದ್ರೆ ಸಾಕು. ಒಟ್ಟು ಹಿಂಗೆ ತಿಳು ಅದೇನು ತಿಕ್ಕೋಂಗಿಲ್ಲ ಏನಿಲ್ಲ, ಒಟ್ಟು ತಿಳುವ ನೀರು ದೋಸೆಗೈತೆ ಹಂಗೆ ಬಿಟ್ಬಿಡೋದ. ಸ್ವಲ್ಪ ಎಣ್ಣೆ ಹಾಕಿನಿ. ಈಗ ಒಂದು 2 ನಿಮಿಷ ಸ್ವಲ್ಪ ಬಿಟ್ಟು ನೋಡಿ, ಸ್ವಲ್ಪ ಆಗೈತಿ ಚಲೋ ತಂಗೆ. ಸೇಮ್ ನೆನೆ ಹಾಕಿಟ್ಟಿದ್ದು ಏನು ದೋಸೆ ಮಾಡ್ತಾರೋ ಹಂಗೆ ಆಗೈತಿ. ಬಟ್ ಟೇಸ್ಟ್ ಅಟ್ ಮಸ್ತ್ ಆಗಿದ್ರೆ ಸಾಕು. ಹಿಂದೆ ನೋಡ್ರೆ ಹಿಂಗೆ ಮಸ್ತ್ ಕುರುಮ್ ಆಗೋ ಹಂಗೆ ಮಸ್ತ್ ಕಟ್ರಾಗೈತಿ. ತಿಂದು ನೋಡಿದು ಟೇಸ್ಟು ಮಸ್ತ್ ಆಗೈತಿ. ನೀವು ಒಂದ್ಸಲ ಮಾಡಿ ನೋಡ್ರಿ.